ಅಚ್ಚುಮೆಚ್ಚಿನ ನಾಯಕರು ಮಣ್ಣಿನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆಯೇ ನಮ್ಮ ನಾಯಕರು ನಮ್ಮ ಒಳನಾಡಿಗರಾದಂಥ ಜವರೇಗೌಡರಿಗೆ ಹೃದಯಪೂರ್ವಕ ಅಭಿನಂದಿಸ್ತಾ, ಹಾಗೆಯೇ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ಅಭಿನಂದಿಸ್ತಾ, ನಾನು ರಾಜ್ಯದ ಬಗ್ಗೆ ಮಾತಾಡಲ್ಲ, ನಾನು ನಮ್ಮ ಹೋಬಳಿ ಬಗ್ಗೆ ಮಾತಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಹೋಬಳಿ ಎಷ್ಟು ಹಿನ್ನಡೆ ಇದೆ ಅಂತ. ನಮ್ಮ ಇಲ್ಲಿನ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಅಧಿಕಾರ, ನಾನು ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರನ ಯಾವುದೋ ಮಟ್ಟಕ್ಕೆ ತಗೊಂಡು ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಸ್ವಾಮಿ, ತಾವರೆಕೆರೆ ಮೇನ್ ರೋಡು, ಬೆಂಗಳೂರಿಗೂ ಮಾಗಡಿಗೂ ಓಡಾಡೋ ಮೇನ್ ರೋಡು, ಅಲ್ಲಿ ಗಂಗಾ ಜಲನ ಋಷಭಾವತಿ ನದಿಯಾಗಿ ಬಿಟ್ಟಿದ್ದೀರಾ. ಜನ ಓಡಾಡ್ಬೇಕಾದ್ರೆ ಕೊಚ್ಚೆ ನೀರು ತಲೆ ಮೇಲೆ ಹಾಕೊಂಡು ಓಡಾಡ್ಬೇಕು ಸ್ವಾಮಿ, ಆ ಮಟ್ಟಕ್ಕೆ ಮಾಡಿದ್ದೀರಾ ನೀವು. ತಾವರೆಕೆರೆಗೆ ಸ್ಯಾನಿಟರಿ ಮಾಡಿದ್ದೀರಾ, ಸ್ಯಾನಿಟರಿನ ಅದು ಫಿಲ್ಟರ್ ಇಲ್ಲ, ಏನಿಲ್ಲ, ತಗೊಂಬಂದು ಕೆರೆಗೆ ಜಮೀನಿಗೆ ಬಿಟ್ಟಿದ್ದೀರಾ. 106 ಎಕರೆ ಜನ ವ್ಯವಸಾಯ ಮಾಡಿದಾಗ ಮಾಡಿದ್ದೀರಾ ಸ್ವಾಮಿ, ಇದು ನಿಮ್ಮ ಅಭಿವೃದ್ಧಿ. ತಾವರೆಕೆರೆ ಹೋಬಳಿ ಹೆಡ್ ಕ್ವಾರ್ಟರ್, ತಾವರೆಕೆರೆಯಲ್ಲಿ MLA ಬಾಲಕೃಷ್ಣ ಇದ್ದಾಗ ಯಾವ ಮಟ್ಟಕ್ಕಿತ್ತು ಆಸ್ಪತ್ರೆ, ಇವತ್ತು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಸ್ವಾಮಿ, ನರ್ಸ್ ಇಲ್ಲ, ಟಿಂಚರ್ ಹಾಕಕ್ಕೆ ಬ್ಯಾಂಡೇಜ್ ಇಲ್ಲ ಸ್ವಾಮಿ, ಇದು ನಿಮ್ಮ ಅಭಿವೃದ್ಧಿನಾ? ನಾನು ನೇರವಾಗಿ ಕೇಳ್ತೀನಿ. ಇದೆಲ್ಲ ಅಭಿವೃದ್ಧಿ ಮಾಡಿ. ನೀವು ಅಭಿವೃದ್ಧಿ ಮಾಡ್ತಿರೋದು ನಿಮ್ಮಿಂದ ಇರೋ 4 ಜನ ಕಾರ್ಯಕರ್ತರಿಗೆ, ಕಾಂಟ್ರಾಕ್ಟರ್ಗೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಯಾಕೆ 1 ಕೋಟಿ ಕೆಲಸ ತಗೊಂಬತ್ತೀರಾ, 40 ಲಕ್ಷ ಕೆಲಸ ಮಾಡ್ತೀರಾ, 60 ಲಕ್ಷ ಮಡಿಕತ್ತೀರಾ. ಇಂಥವ್ರನ್ನ ಅಭಿವೃದ್ಧಿ ಮಾಡ್ತಿದ್ರೆ ಹೊರತು ತಾವರೆಕೆರೆಗೆ ಯಾವುದೂ ಇಲ್ಲ. ತಾವರೆಕೆರೆ ಇಷ್ಟು ವರ್ಷ ಆಯ್ತು ನೀವು MLA ಆಗಿ, 4 ಬಾರಿ MLA ಆಗಿದ್ದೀರಾ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸ್ವಾಮಿ. ತಾವರೆಕೆರೆಯಲ್ಲಿ ಹೆಣ್ಮಕ್ಳು ಈ ಮೆಜೆಸ್ಟಿಕ್ ಅಲ್ಲಿ ಮೈ ಮಾಡ್ಕೊಂಡು ಹೆಣ್ಮಕ್ಳು ಕುತ್ಕೊಂಡು ನಿಂತ್ಕೊಳ್ಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ. ಒಂದು ಮಳೆ ಬಂದ್ರೆ ಒಂದು ಸೆಟ್ರ್ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಅದನ್ನ ಮಾಡಿ ಸ್ವಾಮಿ. ಮೊದಲು ನಾವು ನಿಮ್ಮನ್ನ ನಾಯಕ ಅಂತ ಒಪ್ಕೊಂತೀವಿ. ದಯವಿಟ್ಟು ನೀವೆಲ್ಲ ಈ ಮನಗಂಡ ಜನ ದಯವಿಟ್ಟು ನೆಕ್ಸ್ಟ್ ಮುಂಬರುವ 28ಕ್ಕೆ ಎಲೆಕ್ಷನ್ ಅಲ್ಲಿ ನಮ್ಮ ಜವರೇಗೌಡರಿಗೆ ಮತ ಕೊಡುವ ಮುಖಾಂತರ ಜವರೇಗೌಡರನ್ನ MLA ಮಾಡಬೇಕು. ಹಾಗೆ ಕುಮಾರಣ್ಣ ಅವ್ರನ್ನ ಮಿನಿಸ್ಟರ್ ಮಾಡ್ತಾರೆ. ದಯವಿಟ್ಟು ತಮ್ಮ ಸಹಕಾರ ಎಲ್ಲರೂ ಇರಲಿ. ಈ 1-2 ಮಾತನ್ನು ಆಡಕ್ಕೆ ಅವಕಾಶ ಕೊಡುತ್ತೆ. ನನಗೆ ಒಂದು ದಿವಸ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಜೆಡಿಎಸ್. ಅಚ್ಚುಮೆಚ್ಚಿನ ನಾಯಕರು ಮಣ್ಣಿನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆಯೇ ನಮ್ಮ ನಾಯಕರು ನಮ್ಮ ಒಳನಾಡಿಗರಾದಂಥ ಜವರೇಗೌಡರಿಗೆ ಹೃದಯಪೂರ್ವಕ ಅಭಿನಂದಿಸ್ತಾ, ಹಾಗೆಯೇ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ಅಭಿನಂದಿಸ್ತಾ, ನಾನು ರಾಜ್ಯದ ಬಗ್ಗೆ ಮಾತಾಡಲ್ಲ, ನಾನು ನಮ್ಮ ಹೋಬಳಿ ಬಗ್ಗೆ ಮಾತಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಹೋಬಳಿ ಎಷ್ಟು ಹಿನ್ನಡೆ ಇದೆ ಅಂತ. ನಮ್ಮ ಇಲ್ಲಿನ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಅಧಿಕಾರ, ನಾನು ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರನ ಯಾವುದೋ ಮಟ್ಟಕ್ಕೆ ತಗೊಂಡು ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಸ್ವಾಮಿ, ತಾವರೆಕೆರೆ ಮೇನ್ ರೋಡು, ಬೆಂಗಳೂರಿಗೂ ಮಾಗಡಿಗೂ ಓಡಾಡೋ ಮೇನ್ ರೋಡು, ಅಲ್ಲಿ ಗಂಗಾ ಜಲನ ಋಷಭಾವತಿ ನದಿಯಾಗಿ ಬಿಟ್ಟಿದ್ದೀರಾ. ಜನ ಓಡಾಡ್ಬೇಕಾದ್ರೆ ಕೊಚ್ಚೆ ನೀರು ತಲೆ ಮೇಲೆ ಹಾಕೊಂಡು ಓಡಾಡ್ಬೇಕು ಸ್ವಾಮಿ, ಆ ಮಟ್ಟಕ್ಕೆ ಮಾಡಿದ್ದೀರಾ ನೀವು. ತಾವರೆಕೆರೆಗೆ ಸ್ಯಾನಿಟರಿ ಮಾಡಿದ್ದೀರಾ, ಸ್ಯಾನಿಟರಿನ ಅದು ಫಿಲ್ಟರ್ ಇಲ್ಲ, ಏನಿಲ್ಲ, ತಗೊಂಬಂದು ಕೆರೆಗೆ ಜಮೀನಿಗೆ ಬಿಟ್ಟಿದ್ದೀರಾ. 106 ಎಕರೆ ಜನ ವ್ಯವಸಾಯ ಮಾಡಿದಾಗ ಮಾಡಿದ್ದೀರಾ ಸ್ವಾಮಿ, ಇದು ನಿಮ್ಮ ಅಭಿವೃದ್ಧಿ. ತಾವರೆಕೆರೆ ಹೋಬಳಿ ಹೆಡ್ ಕ್ವಾರ್ಟರ್, ತಾವರೆಕೆರೆಯಲ್ಲಿ MLA ಬಾಲಕೃಷ್ಣ ಇದ್ದಾಗ ಯಾವ ಮಟ್ಟಕ್ಕಿತ್ತು ಆಸ್ಪತ್ರೆ, ಇವತ್ತು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಸ್ವಾಮಿ, ನರ್ಸ್ ಇಲ್ಲ, ಟಿಂಚರ್ ಹಾಕಕ್ಕೆ ಬ್ಯಾಂಡೇಜ್ ಇಲ್ಲ ಸ್ವಾಮಿ, ಇದು ನಿಮ್ಮ ಅಭಿವೃದ್ಧಿನಾ? ನಾನು ನೇರವಾಗಿ ಕೇಳ್ತೀನಿ. ಇದೆಲ್ಲ ಅಭಿವೃದ್ಧಿ ಮಾಡಿ. ನೀವು ಅಭಿವೃದ್ಧಿ ಮಾಡ್ತಿರೋದು ನಿಮ್ಮಿಂದ ಇರೋ 4 ಜನ ಕಾರ್ಯಕರ್ತರಿಗೆ, ಕಾಂಟ್ರಾಕ್ಟರ್ಗೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಯಾಕೆ 1 ಕೋಟಿ ಕೆಲಸ ತಗೊಂಬತ್ತೀರಾ, 40 ಲಕ್ಷ ಕೆಲಸ ಮಾಡ್ತೀರಾ, 60 ಲಕ್ಷ ಮಡಿಕತ್ತೀರಾ. ಇಂಥವ್ರನ್ನ ಅಭಿವೃದ್ಧಿ ಮಾಡ್ತಿದ್ರೆ ಹೊರತು ತಾವರೆಕೆರೆಗೆ ಯಾವುದೂ ಇಲ್ಲ. ತಾವರೆಕೆರೆ ಇಷ್ಟು ವರ್ಷ ಆಯ್ತು ನೀವು MLA ಆಗಿ, 4 ಬಾರಿ MLA ಆಗಿದ್ದೀರಾ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸ್ವಾಮಿ. ತಾವರೆಕೆರೆಯಲ್ಲಿ ಹೆಣ್ಮಕ್ಳು ಈ ಮೆಜೆಸ್ಟಿಕ್ ಅಲ್ಲಿ ಮೈ ಮಾಡ್ಕೊಂಡು ಹೆಣ್ಮಕ್ಳು ಕುತ್ಕೊಂಡು ನಿಂತ್ಕೊಳ್ಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ. ಒಂದು ಮಳೆ ಬಂದ್ರೆ ಒಂದು ಸೆಟ್ರ್ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಅದನ್ನ ಮಾಡಿ ಸ್ವಾಮಿ. ಮೊದಲು ನಾವು ನಿಮ್ಮನ್ನ ನಾಯಕ ಅಂತ ಒಪ್ಕೊಂತೀವಿ. ದಯವಿಟ್ಟು ನೀವೆಲ್ಲ ಈ ಮನಗಂಡ ಜನ ದಯವಿಟ್ಟು ನೆಕ್ಸ್ಟ್ ಮುಂಬರುವ 28ಕ್ಕೆ ಎಲೆಕ್ಷನ್ ಅಲ್ಲಿ ನಮ್ಮ ಜವರೇಗೌಡರಿಗೆ ಮತ ಕೊಡುವ ಮುಖಾಂತರ ಜವರೇಗೌಡರನ್ನ MLA ಮಾಡಬೇಕು. ಹಾಗೆ ಕುಮಾರಣ್ಣ ಅವ್ರನ್ನ ಮಿನಿಸ್ಟರ್ ಮಾಡ್ತಾರೆ. ದಯವಿಟ್ಟು ತಮ್ಮ ಸಹಕಾರ ಎಲ್ಲರೂ ಇರಲಿ. ಈ 1-2 ಮಾತನ್ನು ಆಡಕ್ಕೆ ಅವಕಾಶ ಕೊಡುತ್ತೆ. ನನಗೆ ಒಂದು ದಿವಸ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಜೆಡಿಎಸ್.